ಬೆಳಿಗ್ಗೆ ಎದ್ದು ನೀವು ಯೂಟ್ಯೂಬ್ನ ನೋಡೋಣ ಅಂತ ತೆಗೆದ್ರೆ ವಿಡಿಯೋಸಲ್ಲಿ ಫಸ್ಟ್ ಬರೋದೇ ಡಯಟಿಗೆ ಸಂಬಂಧಪಟ್ಟಿದ್ದ ವಿಡಿಯೋಗಳು. ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಬ್ರೆಡ್ ತಿನ್ನಬಾರ್ದು, ಬಿಸ್ಕೆಟ್ ತಿನ್ನಬಾರ್ದು, ಅದನ್ನು ತಗೊಳ್ಬಾರ್ದು, ಇದನ್ನು ತಿನ್ನಬಾರ್ದು, ಬರೀ ತಿನ್ನಬಾರ್ದು ಅಂತಲೇ. ನೀವು ಎಷ್ಟು ವಿಡಿಯೋಸ್ ನೋಡಿರ್ತೀರ ಅಂತಂದರೆ ಏನೂ ತಿನ್ನಬಾರ್ದು ಬಿಡಪ್ಪ ಅನ್ನೋಷ್ಟು ನೀವು ಬೇಸತ್ತು ಹೋಗಿರ್ತೀರ. ಕೆಲವೊಬ್ರು ಕಮೆಂಟಲ್ಲೂ ಹಾಕಿರ್ತಾರೆ, ಸರ್ ಇದನ್ನೆಲ್ಲ ತಿನ್ನಬಾರ್ದು ಅಂತಂದರೆ ಏನು ಸರ್, ಕಲ್ಲು ಮಣ್ಣು ತಿನ್ನಬೇಕಾ, ಇಲ್ಲ ಅಂದರೆ ನಿಮ್ಮ ಪ್ರಕಾರ ಯಾವುದು ತಿನ್ನಬಾರ್ದು ಅಂದರೆ ಬರೀ ವಿಷ ಕುಡ್ದಿದ್ದು ಬಿಡಬೇಕು ಅಂತಲೂ ಕಮೆಂಟ್ಸಲ್ಲಿ ಇರುತ್ತೆ. ಬಟ್ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅನ್ನೋದೇ ಇವಾಗ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂತಂದರೆ ನಾವು ಬದುಕ್ತಾ ಇರೋದು 21ನೇ ಸೆಂಚುರಿಲಿ. ನಿಮಗೆ ಇನ್ನೊಂದು ಪ್ರಶ್ನೆನೂ ತುಂಬ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಪೂರ್ವಜರೆಲ್ಲ ಯಾವ ಡಾಕ್ಟ್ರು ಪರಿಚಯ ಇದ್ದರು ಅವ್ರಿಗೆ, ಅವ್ರು ಯಾವ ಯೂಟ್ಯೂಬ್ ನೋಡ್ತಾ ಇದ್ರು, ಯಾವ ಡಯಟಿಷಿಯನ್ ಅವ್ರಿಗೆ ಪರಿಚಯ ಇದ್ದರು, ಯಾವ ಡಯಟ್ ಫಾಲೋ ಮಾಡ್ತಾಯಿದ್ರು, ಅವ್ರು ಆರಾಮಾಗಿದ್ರಲ್ಲ, ಅವ್ರು ಸುಮಾರು ವರ್ಷ ಬದುಕಿದ್ರಲ್ಲ, ಅವ್ರು ಕೊನೆವರೆಗೂ ಆರೋಗ್ಯವಾಗಿ ಬದುಕಿದ್ರಲ್ಲ. ಅವ್ರಿಗಿಲ್ಲಾರ ಡಯಟ್ ನಮಗೆ ಯಾಕೆ ಬೇಕು, ನಾವ್ಯಾಕೆ ಇಷ್ಟೊಂದು ಡಯಟ್ ಮಾಡಬೇಕು, ಯಾಕೆ ಡಾಕ್ಟ್ರುಗಳು ಬಾಯ್ ಬಡ್ಕೊತಿದ್ದಾರೆ, ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಿ, ವಾಕಿಂಗ್ ಮಾಡಿ, ಅದು ಇದು ಅಂತ. ಇದು ನಿಮ್ಮ ಸಂದೇಹ, ಹಾಗೆ ಇದು ನಿಮ್ಮ ಒಂದು ಹತಾಶೆ ಕೂಡ ಆಗಿರ್ಬೋದು. ಯಾಕಂದರೆ ಸಾಕಾಗಿದೆ ನಿಮಗೆ ಡಯಟ್ ಅದು ಇದು ನೋಡಿ. ಕೆಲವೊಬ್ರು ಅಮೃತ ಬಳ್ಳಿ ತಿನ್ನು ಅಂತಾರೆ, ಕೆಲವೊಬ್ರು ಮೆಂತ್ಯ ಸೊಪ್ಪು ತಿನ್ನು ಅಂತಾರೆ, ಕೆಲವೊಬ್ರು ಪಾಲಕ್ ತಿನ್ನು ಅಂತಾರೆ, ಕೆಲವೊಬ್ರು ಅಮೃತ ಬಳ್ಳಿ ತಿನ್ನು ಅಂತಾರೆ. ಸೊ ಈ ಥರ ಇದ್ದೇ ಇರುತ್ತೆ. ಸೊ ಡಯಟ್ ಬೇಕಾ ಅಂದರೆ ಡಯಟ್ ಯಾಕೆ ಮಾಡಬೇಕು, ಡಯಟಿನ ಅವಶ್ಯಕತೆ ಯಾರಿಗೂ ಇರಲಾರ್ದು ಇವಾಗ ಯಾಕೆ ನಮಗೆ ಬಂದಿದೆ, ಅಥವಾ ಈ ಡಯಟ್ ಅನ್ನೋದು ಬರೀ ದೊಡ್ಡ ಸ್ಕ್ಯಾಮಾ, ದುಡ್ಡು ಮಾಡೋದಕ್ಕೆ ಮಾಡಿರೋ ಸ್ಕ್ಯಾಮಾ? ಈ ವಿಚಾರ ನೀವು ಅಂದ್ಕೊಂಡಷ್ಟು ಸಿಂಪಲ್ ಕೂಡ ಇಲ್ಲ, ನೀವು ಅಂದ್ಕೊಂಡು ಈ ಥರ ಸ್ಕ್ಯಾಮ್ ಕೂಡ ಅಲ್ಲ. ಇದನ್ನ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಇದು ಸ್ಕ್ಯಾಮಾ ಅಥವಾ ನಿಜಾನ, ಅಥವಾ ಯಾಕೆ ನಮಗೆ ಡಯಟ್ ಬೇಕು ಅಂತ. ಓಕೆ, ಮೊದಲನೇ ಕಾರಣ, ನಮ್ಮ ಪೂರ್ವಜರು ಯಾಕೆ ಡಯಟ್ ಮಾಡ್ತಾ ಇದ್ದಿಲ್ಲ, ನಾವ್ಯಾಕೆ ಡಯಟ್ ಮಾಡಬೇಕು, ಮತ್ತು ಡಯಟ್ ಮಾಡದೇ ಇದ್ರೂ ಅವ್ರು ಆರೋಗ್ಯವಾಗಿ ಹೇಗಿದ್ದರು ನೋಡಿ. ಮೊದಲನೇ ರೀಸನ್ ಜೆನೆಟಿಕ್ಸ್. ಓಕೆ, ಮುಂಚೆ ನೀವು ಮುತ್ತಾತಂದರೆ ಯಾರಾದ್ರೂ ಇದ್ದರೆ ಕೇಳಿ, ಅಥವಾ ಮುತ್ತಜ್ಜಿ ಇದ್ದರೆ ಕೇಳಿ, ಪುಣ್ಯ ಇದ್ದರೆ. ಸೊ ಅವ್ರು ಕೇಳಿ ನೋಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ 18-19 ಮಕ್ಳು ಇರ್ತಾಯಿದ್ರು. ಅವ್ರ ತಂದೆ ತಾಯಿಗೆ ಇವರು 18-19 ಮಕ್ಳು ಇರ್ತಾಯಿದ್ರು. ಹಾಗೇ ಆ ಮಕ್ಕಳಲ್ಲಿ ಬದುಕಿರೋರೇ 8-9 ಜನ. ನಿಮಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ ಚಿಕ್ಕ ಇನ್ಫೆಕ್ಷನ್ನು, ಚಿಕ್ಕ ಕಾಯಿಲೆ ಬಂದ್ರೂ ಒಂದು ಮನೇಲಿ 7-8 ಜನ ಸತ್ತೋಗ್ಬಿಡ್ತಾಯಿದ್ರು. ಒಂದು ಪ್ಲೇಗ್ ಕಾಯಿಲೆ ಬಂದ್ರೆ ಇಡೀ ಊರೇ ಸತ್ತೋಗ್ಬಿಡ್ತಾಯಿತ್ತು. ಯಾಕಂತಂದರೆ ಅಕಾರ್ಡಿಂಗ್ ಟು ದ ರೂಲ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಅಂದರೆ ಯಾರು ತುಂಬ ಆರೋಗ್ಯವಂತರು ಅವರೇ ಬದುಕ್ತಾರೆ ಅನ್ನೋ ನಿಯಮದ ಪ್ರಕಾರ ಯಾರು ತುಂಬ ಆರೋಗ್ಯವಾಗಿರ್ತಿದ್ರು ಅವರಷ್ಟೇ ಆ ಇನ್ಫೆಕ್ಷನ್ಗಳನ್ನ ಫೈಟ್ ಮಾಡಿ ಬದುಕ್ತಾ ಇದ್ರು. ಉಳಿದವರೆಲ್ಲ ದೇವ್ರ ಪಾದ ಸೇರ್ಕೊತಾ ಇದ್ರು. ಸೊ ಆವಾಗ ಉಳಿದಿರೋರಲ್ಲಿ ಬದುಕಿರೋರು ಅಂದರೆ ನಿಮ್ಮ ಮುತ್ತಜ್ಜಿ ದೇ ಆರ್ ಜೆನೆಟಿಕಲಿ ವೆರಿ ಸ್ಟ್ರಾಂಗರ್. ಅಂದರೆ ಅವ್ರ ಜೀನ್ ತುಂಬ ಸ್ಟ್ರಾಂಗ್ ಆಗಿತ್ತು. ಅವರು ಇನ್ಫೆಕ್ಷನ್ ವಿರುದ್ಧ ಆರಾಮಾಗಿ ಫೈಟ್ ಮಾಡ್ತಾಯಿದ್ರು. ಜಾರ್ಜ್ ವಿಟಲ್ಕಸ್ ಅನ್ನೋ ಒಬ್ಬ ಹೋಮಿಯೋಪತಿ ವೈದ್ಯರು ಲೆವೆಲ್ಸ್ ಆಫ್ ಹೆಲ್ತ್ ಅನ್ನೋ ಥಿಯರಿ ಬರ್ತಿದ್ದಾರೆ. ಆ ಲೆವೆಲ್ಸಲ್ಲಿ ಯಾರ್ಯಾರು ಆರೋಗ್ಯವಂತರು ಅಲ್ಲ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿರೋ ಎಕ್ಸ್ಪ್ಲನೇಷನ್ ಇದೆ. ಅದ್ರ ಥಿಯರಿ ಪ್ರಕಾರ ಇವರೆಲ್ಲ ಲೆವೆಲ್ 1ಗೆ ಸೇರಿದವರು, ಅಂದರೆ ತುಂಬ ಹೆಲ್ದಿ ಪರ್ಸನ್ಸ್. ಅಂದರೆ ಅವರು ಕಲ್ಲು ತಿಂದು ಕಲ್ಲು ಕರಗಿಸೋ ಅಂತ ಏನು ಹೇಳ್ತಿರಲ್ಲ, ಆ ಥರ ಇರೋವಂಥ ಆಸಾಮಿಗಳು. ಅವ್ರಿಗೆ ಯಾವ ಡಯಟ್ ಕೂಡ ಬೇಕಿಲ್ಲ. ಅವರು ತುಂಬ ತಿಂದ್ರೂ ಅದನ್ನು ಜೀರ್ಣ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ರ ಒಳಗಡೆ ಇರುತ್ತೆ. ಹಾಗಾಗಿ ಅವ್ರಿಗೆ ಯಾವುದೋ ಡಯಟ್ ನೆಸೆಸರಿ ಇದ್ದಿಲ್ಲ. ಇವಾಗ ಏನಾಗಿದೆ, ಇವಾಗ ಯಾರಾದರೂ 7-8 ಮಕ್ಕಳು ಮಾಡ್ಕೊಳ್ಳಲ್ಲ ಬಿಡಿ, ಆದರೆ ಯಾರಾದರೂ 7-8 ಮಕ್ಕಳು ಮಾಡ್ಕೊಂಡ್ರೆ ಆ 7-8 ಮಕ್ಕಳು ಸಹ ಬದುಕ್ತಾರೆ. ಯಾಕಂದರೆ ಮುಂಚೆ ವ್ಯಾಕ್ಸಿನೇಷನ್ ಇದ್ದಿಲ್ಲ, ಇವಾಗ ವ್ಯಾಕ್ಸಿನೇಷನ್ ಬಂದಿದೆ. ಹಾಗಾಗಿ ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡೋ ಕೆಪಾಸಿಟಿನ ಯಾರೂ ಪಡ್ಕೋಬೇಕಾಗಿಲ್ಲ. ವ್ಯಾಕ್ಸಿನ್ಗಳು ಆ ವ್ಯಕ್ತಿಗೆ ಇನ್ಫೆಕ್ಷನ್ನೇ ಬರಲಾರ್ದಂಗೆ ತಡೆಯುತ್ತೆ. ಬಟ್ ಅದ್ರ ಜೊತೆ ಬಂದಿರೋ ಇನ್ನೊಂದು ರಿಸಲ್ಟ್ ಏನಂತಂದರೆ, ಇವಾಗ ಬರೀ ಜೆನೆಟಿಕಲಿ ಸ್ಟ್ರಾಂಗ್ ಇರೋರು ಉಳ್ಕೊಳ್ತಿಲ್ಲ, ಎಲ್ಲರೂ ಬದುಕ್ತಾ ಇದ್ದಾರೆ. ಎಲ್ಲರೂ ಬದುಕ್ತಿದ್ದಾಗ ಏನಾಗುತ್ತೆ, ಜೆನೆಟಿಕಲಿ ಸ್ಟ್ರಾಂಗ್ ಪೀಪಲ್ಗೆ ಯಾವ ಥರ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅವ್ರದ್ದು ಯಾವ ಥರ ಜೀರ್ಣ ಶಕ್ತಿ ಇರುತ್ತೆ, ಈ ಜೆನೆಟಿಕಲಿ ಸ್ಟ್ರಾಂಗ್ ಇರಲಾರ್ದವ್ರಿಗೆ ಇರಲ್ಲ. ಅಂದರೆ ಇವಾಗಿನ ಪೇರೆಂಟ್ಸಿಗೆ 7-8 ಮಕ್ಕಳಾದರೆ ಅವರಲ್ಲಿ ಒಂದು 3 ಜನ ಅಥವಾ 2 ಸ್ಟ್ರಾಂಗ್ ಇರ್ತಾರೆ, ಉಳಿದವರು ವೀಕ್ ಇರ್ತಾರೆ. ಬಟ್ ವ್ಯಾಕ್ಸಿನೇಷನ್ಗಳ ಸಹಾಯದಿಂದ ಎಲ್ಲರೂ ಬದುಕಿರ್ತಾರೆ. ಹಾಗೆ ಬದುಕಿರ್ತಾರೆ ಅಂದ ತಕ್ಷಣ ಅವರು ತುಂಬ ಸ್ಟ್ರೆಂತ್ ಅಥವಾ ಅವ್ರ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ, ಅವರ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಅಲ್ಲ. ಅವರು ಇನ್ಹೆರೆಂಟ್ಲಿ ವೀಕ್ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ಈ ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಈ ಥರ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹೆಣ್ಮಕ್ಳಲ್ಲಿ PCOD ಆಗಲಿ, ಥೈರಾಯ್ಡ್ ಆಗಲಿ, ಈ ಥರ ಕಾಯಿಲೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಿದ್ದಾಗ ಡಯಟ್ ಸರಿಯಾಗಿ ಮಾಡಿಲ್ಲ ಅಂತಂದರೆ, ಸರಿಯಾದ ಆಹಾರ ತಿಂದಿಲ್ಲ ಅಂತಂದರೆ, ಹೆಂಗೆ ಬೇಕೋ ಹಂಗೆ ತಿಂದರೆ
ಅವರಿಗೆ ಜೀರ್ಣಶಕ್ತಿ ಮಾಡ್ಕೊಳಕ್ಕಾಗಲ್ಲ. ಆ ಆಹಾರ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಶುಗರ್ ಆಗಿ ಕನ್ವರ್ಟ್ ಆಗಿರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಈಡು ಮಾಡಿಕೊಡುತ್ತೆ. ಅದಾದ ನಂತರ ಡಯಾಬಿಟೀಸ್ ಆಗಲಿ, BP ಆಗಲಿ, ಥೈರಾಯ್ಡು, PCOD ಇದರೆಲ್ಲ ಸಮಸ್ಯೆ ಬಂದೇ ಬರುತ್ತೆ. ಮುಂಚಿನವರು ತುಂಬ ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾ ಇದ್ರು, ಅವ್ರು ಏನು ತಿಂದರು ಕರಗಿಸ್ತಾ ಇದ್ರು, ಅವ್ರಿಗೆ ಈ ಡಯಾಬಿಟೀಸ್, BP, ಶುಗರ್ ಈ ಥರ ಯಾವ ತೊಂದರೆನೂ ಬರೋ ಚಾನ್ಸಸ್ ಇದ್ದಿಲ್ಲ. ನೋಡಿ ಇವಾಗ ವ್ಯಾಕ್ಸಿನೇಷನ್ಗಳು ತುಂಬ ಚಾಲ್ತಿಗೆ ಬಂದಾಗ್ಲಿಂದಾನೇ ಈ ಎಲ್ಲ ಸಮಸ್ಯೆಗಳು ಶುರುವಾಗ್ತಾ ಇದೆ. ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಬೇರೆ ಆರೋಗ್ಯದ ಸಮಸ್ಯೆಗಳಾಗಲಿ. ಇದು ಒಂದನೇ ಕಾರಣ. ಎರಡನೇ ಕಾರಣ ಏನಂತಂದರೆ, ನಮ್ಮ ಪೂರ್ವಜರೆಲ್ಲ ತುಂಬ ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು. ಅವರ ದೈಹಿಕ ಶ್ರಮ ತುಂಬ ಜಾಸ್ತಿ ಇತ್ತು. ಒಬ್ಬ ಮನೆಯ ತುಂಬ ತೆಳ್ಳಗಿರೋ ತುಂಬ ಪುಟ್ಟ ಹೆಂಗಸು ಸಹ ಇವಾಗಿನೊಬ್ಬ ಬಾಡಿ ಬಿಲ್ಡರ್ಗೆ ಆಗೋಷ್ಟು ಕೆಲಸ ಮಾಡ್ತಾ ಇದ್ಲು. ಬರೀ ಒಂದು ಬೀಸೋ ಹಿಟ್ಟು ಬೀಸೋ ಅಷ್ಟೊತ್ತಿಗೆ ಅವ್ರದ್ದು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮುಗ್ದೋಗ್ತಾ ಇತ್ತು. ಕಿಲೋಮೀಟರ್ ಗಟ್ಟಲೆ ಹೋಗಿ ಕೊಡ ಹೊರ್ತಾ ಇದ್ರು, ತುಂಬ ದೂರದಲ್ಲಿ ಹೋಗಿ ನೀರು ತೊಗೊಂಡು ಬರ್ತಾಯಿದ್ರು, ಬಾವಿಲಿ ನೀರು ಸೇದ್ತಾ ಇದ್ರು, ಚೀಲಗಳನ್ನ ಕೈಯಿಂದನೇ ಎತ್ತಿ ಇಡ್ತಾ ಇದ್ರು, ಬಟ್ಟೆಗಳನ್ನ ಅವರಾಗೆ ಅವ್ರು ತೊಳಿತಾ ಇದ್ರು, ಪಾತ್ರೆಗಳನ್ನ ತಮ್ಮ ಕೈಲೇ ತೊಳಿತಾ ಇದ್ರು. ಇವಾಗ ಇದೆಲ್ಲ ಪಾಯಿಂಟ್ಸ್ ಯೋಚನೆ ಮಾಡಿ, ಎಲ್ಲದಕ್ಕೂ ಆಲ್ಟರ್ನೇಟ್ ಬಂದಿದೆ. ಪಾತ್ರೆ ತೊಳೆಯೋದಕ್ಕೆ ಡಿಶ್ ವಾಷರ್ ಇದೆ, ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮೆಷಿನ್ ಇದೆ, ನೀರಿನೇನು ಮನೆ ನಲ್ಲಿಗೆ ಬರುತ್ತೆ ಅದನ್ನೇ ವಾಷಿಂಗ್ ಮೆಷಿನ್ ಕನೆಕ್ಟ್ ಮಾಡ್ಕೊಂಬಿಟ್ರೆ 1% ಯಾವ ಕೆಲಸನೂ ಇಲ್ಲ. ಸೊ ಹಾಗಾಗಿ ಅವರು ಎಷ್ಟು ಆಹಾರ ತಿಂದ್ರೂ, ಇನ್ಫ್ಯಾಕ್ಟ್ ಅವರು 3000, 4000, 5000 ಕ್ಯಾಲರೀಸ್ ಅಕಸ್ಮಾತಾಗಿ ತಿಂದ್ರೂ ಅದನ್ನು ಕರಗಿಸೋ ಅಂಥ ಒಂದು ಕೆಪಾಸಿಟಿನ ಹೊಂದಿದ್ರು. ಇವಾಗಿನ ಹೆಣ್ಮಕ್ಳಲ್ಲಿ ಅಥವಾ ಇವಾಗಿನ ಸಾಮಾನ್ಯ ವಯಸ್ಕರಲ್ಲಿ 2000 ಕ್ಯಾಲರೀಸ್ ತಿಂದ್ರೂ ಕರಗಿಸೋ ಕೆಪಾಸಿಟಿ ಅಥವಾ ಅಷ್ಟು ಫಿಸಿಕಲ್ ಎಕ್ಸಸೈಸ್ ಆಗೋದೇ ಇಲ್ಲ. ಇದು ಎರಡನೇ ಪಾಯಿಂಟ್. ಅಂದರೆ ಮುಂಚೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ಹಾಗಾಗಿ ಏನು ತಿಂದ್ರೂ ಕರಗಿಸೋ ಶಕ್ತಿ ಇತ್ತು. ಇವಾಗ ಆ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲವೇ ಇಲ್ಲ. ಆ ಕಾರಣದಿಂದ ನೀವು ಏನು ತಿಂತಿರೋ ಅದನ್ನು ತುಂಬ ಕೇರ್ಫುಲ್ಲಾಗಿ, ತುಂಬ ಗಂಭೀರವಾಗಿ ಅದನ್ನು ಪರಿಗಣನೆಗೆ ತಗೊಂಡು ಬಂದು ತಿನ್ನಬೇಕು. ಇಲ್ಲ ಅಂತಂದರೆ ನಿಮಗೆ ಕಾಯಿಲೆಗಳು ಕಟ್ಟಿಟ್ಟಿದ್ದ ಬುತ್ತಿ. ಮೂರನೇ ಪಾಯಿಂಟ್, ಮುಂಚಿನ ಆಹಾರ ಹೇಗಿತ್ತು, ಇವಾಗಿನ ಆಹಾರ ಹೇಗಿದೆ, ನೀವು ಅದನ್ನ ಗಮನ ಕೊಡಿ. ಮೊದಲು ಏನು ತಿಂತಾಯಿದ್ರು? ಜೋಳ, ರಾಗಿ ಅಥವಾ ಬಾಜ್ರಾ ಅಂತ ಹೇಳ್ತಾರೆ, ಅದನ್ನು ತಿಂತಾಯಿದ್ರು. ಒಳ್ಳೆ ಕಾಳುಗಳನ್ನ ತಿಂತಾಯಿದ್ರು. ನಾನ್ ವೆಜ್ನವರು ಒಳ್ಳೆ ನಾನ್ ವೆಜ್ ತಿಂತಾಯಿದ್ರು, ನಾಟಿ ಬೆಳೆದಿರೋದು ತಿಂತಾಯಿದ್ರು. ಯಾವುದೇ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಇದ್ದಿಲ್ಲ, ಯಾವುದೇ ಔಷಧಿ ಹೊಡೆದು ಬೆಳೆದಿರೋ ಕ್ರಾಪ್ ಇದ್ದಿಲ್ಲ, ಗೋಧಿನ ಹೆಂಗೆ ಬೇಕು ಹಂಗೆ ತಿಂತಾ ಇದ್ದಿಲ್ಲ, ಬ್ರೆಡ್ ಇದ್ದಿಲ್ಲ, ಬಿಸ್ಕೆಟ್ ಇದ್ದಿಲ್ಲ, ಮೈದಾ ಇದ್ದಿಲ್ಲ, ಪಾನಿಪುರಿ, ಕಚೋರಿ, ಗೋಬಿ ಯಾವುದೂ ಇದ್ದಿಲ್ಲ. ಎಣ್ಣೆಲಿ ಕರೆದಿರೋದು ತುಂಬ ಕಡಿಮೆ ತಿಂತಾಯಿದ್ರು. ಎಣ್ಣೆಲಿ ಕರೆದಿದ್ರು ಒಳ್ಳೆ ಎಣ್ಣೆಲಿ ಕರಿತಿದ್ರು. ಆಹಾರನ ಒಳ್ಳೆ ಎಣ್ಣೆಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು. ಅಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಶೇಂಗಾ ಎಣ್ಣೆಲಿ ತಿಂತಾಯಿದ್ರು. ಇವಾಗ ನೋಡಿ ಇದನ್ನೆಲ್ಲ ಮತ್ತೆ ಯೋಚನೆ ಮಾಡಿ, ರಿಫೈಂಡ್ ಆಯಿಲ್ ತಿಂತೀರಿ, ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಇರೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೊಬ್ಬರಿ ಎಣ್ಣೆ ತಿನ್ನೋದಿಲ್ಲ, ಅದನ್ನು ಫ್ಯಾಟ್ ಅಂತ ಹೇಳಿ ಅದನ್ನು ಬಿಟ್ಟುಬಿಟ್ಟಿದ್ದೀರಿ. ಕರೆದಿರೋ ಆಹಾರ ಜಾಸ್ತಿ ತಿಂತೀರಿ, ವಾರಕ್ಕೆ 5-6 ಸಾರಿ ಆದರೂ ಕರೆದಿರಬೇಕು. ಗೋಬಿ ಮಂಚೂರಿ ಅಂಗಡಿಗೆ ರೌಂಡ್ ಹೊಡಿತಾನೆ ಇರ್ತೀರಿ, ಪಾನಿಪುರಿ ಕಂಡಲ್ಲೆಲ್ಲ ನಿಲ್ಸ್ಕೊಂಡು ತಿಂತಾ ಇರ್ತೀರಿ, ಮೈದಾ ಇಟ್ಟಿರೋ ಚಪಾತಿ ಅಥವಾ ರೋಟಿ, ಕುಲ್ಚಾ ಇದನ್ನು ತಿಂತಾನೆ ಇರ್ತೀರಿ, ಸಮೋಸ ಸಿಕ್ಕರೆ ಅದನ್ನು ಬಾಯಿಗೆ ಹಾಕ್ಕೊಂತೀವಿ. ಬೆಳಗ್ಗೆ 5-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿಬಂದು ಒಂದು ಕಡೆ ನಿಲ್ಲಿಸಿ ಅಂಕಲ್ಗಳೆಲ್ಲ ಇಡ್ಲಿ ಸಾಂಬಾರು ಪೂರಿನೆಲ್ಲ ಬೆಕ್ಕಾದಂಗೆ ಬಾರಿಸ್ತಾರೆ. ಹೀಗಾದಾಗ ಡಯಟ್ ಎಲ್ಲಿಂದ ಬಂತು? ಹೀಗಾದಾಗ ಆಹಾರ ಎಲ್ಲಿಂದ ಜೀರ್ಣ ಆಗಬೇಕು? 5-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ರೆ 400-300 ಕ್ಯಾಲರೀಸ್ ಬರ್ನ್ ಆಗ್ಬೋದು. ಆದರೆ ಬಂದು ಒಂದು ಪ್ಲೇಟ್ ಪೂರಿ, ಒಂದು ವಡೆ ತಿಂದುಬಿಟ್ರೆ ಅದು ಕ್ಯಾಲರೀಸ್ ಅಲ್ಲೇ ಫುಲ್ಫಿಲ್ ಆಗೋಗುತ್ತೆ. ಸೊ ವಾಕಿಂಗ್ ಮಾಡೋದು ಏನು ಉಪಯೋಗ ಇರೋದಿಲ್ಲ. ಆಮೇಲೆ ಅವ್ರೇನು ಕೆಲಸನೂ ಮಾಡೋದಿಲ್ಲ, ಒಂದು ಆಫೀಸ್ಗೆ ಹೋಗಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು, ನಮ್ಮ ಪೂರ್ವಜರು ಜೆನೆಟಿಕಲಿ ಸ್ಟ್ರಾಂಗ್ ಇದ್ದರು. ಎರಡನೇದು, ಆವಾಗಿನ ಕಾಲದಲ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇಂಥ ರೋಗಗಳ ಚಾನ್ಸಸ್ಸೇ ತುಂಬ ಕಡಿಮೆ ಇತ್ತು. ಮೂರನೇ ಕಾರಣ, ಆವಾಗ ಎಕ್ಸಸೈಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾಲ್ಕನೇ ಕಾರಣ, ಆವಾಗ ಜಂಕ್ ಫುಡ್ ಇದ್ದಿಲ್ಲ, ಅನಾವಶ್ಯಕವಾದ ಆಹಾರನ ಯಾರೂ ತಿಂತಿದ್ದಿಲ್ಲ. ಈ 4 ಕಾರಣಗಳಿಂದಾಗಿ ನಮ್ಮ ಪೂರ್ವಜರು ಯಾವತ್ತೂ ತಲೆ ಕೆಡಿಸ್ಕೊಳ್ಳಾರ್ದೆ ವಿಚಾರಕ್ಕೆ ನಾವು ಇವತ್ತು ತಲೆ ಕೆಡಿಸ್ಕೋಬೇಕಾಗಿದೆ. ಅವ್ರು ಯಾವತ್ತೂ ಮಾಡದಿರೋ ಡಯಟ್ನ ನಾವು ಗಂಭೀರವಾಗಿ ತಗೊಂಡು ಡಯಟ್ ಮಾಡಬೇಕಾಗಿದೆ. ಸರಿ, ಹಾಗಾದರೆ ಯಾವ ಡಯಟ್ ಮಾಡಬೇಕು? ಯಾವ ಚಾನಲ್ನ ನೀವು ಫಾಲೋ ಮಾಡಬೇಕು? ಯಾರನ್ನು ಕೇಳಬೇಕು? ಏನನ್ನು ತಿನ್ನಬೇಕು? ಏನು ತಿಂದರೆ ಹೊಟ್ಟೆ ಕರಗುತ್ತೆ? ಇದೆಲ್ಲ ಸಮಸ್ಯೆಗಳು, ಇದೆಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದಕ್ಕೇನೋ ನೀವು ಮಾಡಬೇಕಾಗಿಲ್ಲ. ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇಮೇಲ್ ID ಇದೆ ಅಥವಾ ನಂಬರ್ ಸಹ ಇದೆ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಯಾವುದಾದ್ರೂ ಒಂದು ಕಡೆ ನೀವು ಮೆಸೇಜ್ ಮಾಡಿ, ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಹೇಳಿ. ಮೆಸೇಜ್ ಮಾಡಿ, ಡಾಕ್ಟರ್ ನನ್ನ ಡಯಟ್ ಹಾಕ್ಕೊಡಿ ಅಂತ ಹೇಳಿದ್ರೆ ಹಾಕ್ಕೊಡೋಕ್ಕಾಗಲ್ಲ. ನಿಮಗೆ ಏನು ಸಮಸ್ಯೆ ಇದೆ? ಡಯಾಬಿಟೀಸ್ ಇದೆನಾ, PCOD ಇದೆನಾ, ಥೈರಾಯ್ಡ್ ಇದೆನಾ,
ಅದನ್ನು ಹೇಳಿದ್ರೆ ನಾವು ಮುಕ್ತವಾಗಿ ಒಂದು ಕನ್ಸಲ್ಟೇಷನ್ ಮಾಡಿ ಚರ್ಚೆ ಮಾಡಿ ನಿಮಗೆ ಸರಿಯಾದಂಥ ಡಯಟ್ನ ಪ್ಲ್ಯಾನ್ ಮಾಡ್ಬೋದು. ಡಯಟ್ ಅಂತಂದರೆ ತುಂಬ ತಲೆಗೆಡಿಸ್ಕೊಂಡು ಮಾಡೋವಂಥದ್ದು ಏನಲ್ಲ. ಅದನ್ನು ತೊಗೊಂಬಂದು ತಿಂದೆ, ಇದನ್ನು ತೊಗೊಂಬಂದು ತಿಂದೆ, ಎಲ್ಲದನ್ನೂ ಮನೇಲಿ ಇಟ್ಕೊಂಡೆ, ಅಥವಾ ಮನೇಲಿ ಎಲ್ಲರೂ ತಿನ್ನೋದನ್ನು ಬಿಟ್ಟು ನಾನೇನೋ ಬೇರೆದನ್ನು ತಿಂದೆ, ಆ ಥರ ಏನೂ ಅಲ್ಲ. ಇರೋ ಆಹಾರದಲ್ಲೇ ಸರಿಯಾಗಿ ತಿನ್ನೋದು ಡಯಟ್. ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ವೆಜಿಟೇರಿಯನ್ಸ್ ಕೂಡ ಡಯಟ್ ಮಾಡ್ಬೋದು, ನಾನ್ ವೆಜಿಟೇರಿಯನ್ಸ್ ಕೂಡ ಡಯಟ್ ಮಾಡ್ಬೋದು, ಕಾಲೇಜ್ ಮಕ್ಕಳು ಮಾಡ್ಬೋದು, ಚಿಕ್ಕ ಮಕ್ಕಳು ಮಾಡ್ಬೋದು, ಬೆಳಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆಗೆ ಮನೆಗೆ ಬರೋರು ಸಹ ಡಯಟ್ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನಿಮ್ಗೆ ಇನ್ನೂ ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇನ್ನೂ ಹೆಚ್ಚು ಆರೋಗ್ಯದ ಸಂಬಂಧಿತ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ವೀಡಿಯೋಸ್ ಬರ್ತಾ ಹೋಗುತ್ತೆ, ಹಾಗಾಗಿ ನೋಟಿಫಿಕೇಷನ್ನ ಒತ್ತಿಟ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಸ್ ಬಂದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ. ಅಟ್ಲೀಸ್ಟ್ ಈ ವಿಡಿಯೋಗೆ 100 ಲೈಕ್ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ನೋಡೋಣ ಎಷ್ಟು ದಿನ ಆದಮೇಲೆ 100 ಲೈಕ್ಸ್ ಬರುತ್ತೆ ಅಂತ. ಇವತ್ತಿಗೆ ಈ ವಿಡಿಯೋ ಇಷ್ಟು ಸಾಕು. ಮತ್ತೆ ಬಂದು ನಿಮ್ಮ ತಲೆ ತಿಂತೀನಿ. ಧನ್ಯವಾದಗಳು.